आपलं स्वागत. पाहूयात आजच्या ताज्या घडामोडी. श्री क्षेत्र येडूर येथे 1 ते 6 मार्च दरम्यान महाकुंभाभिषेक, लक्ष दीपोत्सव व कृष्णा आरती निमित्त विविध धार्मिक कार्यक्रमांचे आयोजन करण्यात आले आहे. तयारी अंतिम टप्प्यात असून आमदार गणेश हुक्केरी यांनी ही माहिती दिली. पत्रकार परिषदेत श्रीशैल जगद्गुरू श्री चणसिद्धराम पंडिताराध्य शिवाचार्य महास्वामी उपस्थित होते. या कालावधीत सामूहिक इष्टलिंग पूजा, धर्म समन्वय सभा, विविध पुरस्कार वितरण, वीरशैव लिंगायत संमेलन, कुंभमेळा व पंचराज गोपुरांवर महाकुंभ अभिषेक होणार आहे. 5 मार्च रोजी भारताचे उपराष्ट्रपती CP राधाकृष्णन, राज्यपाल थावरचंद गेहलोत व उपमुख्यमंत्री DK शिवकुमार उपस्थित राहणार आहेत. यावेळी पद्मश्री डॉक्टर प्रभाकर कोरे यांचा सत्कार व आमदार प्रकाश हुक्केरी यांना विकासवीर पुरस्कार दिला जाणार आहे. 6 दिवस चालणाऱ्या या सोहळ्यास देशभरातून महास्वामींची उपस्थिती राहणार आहे. विष्णू शिंगाडे, येडूर, SB न्यूज. ಎಲ್ಲ ಗುರುಗಳ ಚರಣಿಗೆ ವಂದಿಸುತ್ತಾ ಬಂದಂತ ಎಲ್ಲ ಗ್ರಾಮದ ಎಲ್ಲ ಭಕ್ತರೇ, ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ಗುರುಗಳು ಬೆಂಗಳೂರಲ್ಲಿ ವಿಶೇಷವಾಗಿ ಮಾರ್ಚ್ 1ರಿಂದ 6ನೇ ತಾರೀಕುವರೆಗೆ ಒಂದು ಪವಿತ್ರ ಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮ ಬಗ್ಗೆ ಈಗಾಗಲೇ ಪೂರ್ಣ ಪ್ರಮಾಣವಾಗಿ ಮಾಹಿತಿ ಕೊಟ್ಟಿದ್ದರು. ನಾ ಈ ಭಾಗದ ಶಾಸಕರಾಗಿ ಮತ್ತು ಈ ಸಭೆಯ ಅಧ್ಯಕ್ಷನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಒಂದು ಯಡೂರು ವೀರಭದ್ರೇಶ್ವರ ಪಾದಕ್ಕೆ ವಂದಿಸುತ್ತಾ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡ್ತೀನಿ ಅಂದ್ರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ ಹಾಗೂ ಎಲ್ಲ ಶಾಸಕರು ಮತ್ತು ಸಚಿವರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗ್ತಾರೆ. ಎರಡನೇ ವಿಶೇಷ ಅಂದ್ರೆ ಎಲ್ಲ ಸಮಾಜದವರು ಯಡೂರದಲ್ಲಿ ಇವತ್ತ ನಮ್ಮ ಗಡಿ ಭಾಗದಿಂದ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ಒಂದು ಆಂಧ್ರದಿಂದ ವಿಶೇಷವಾಗಿ ಗುರುಗಳ ಶ್ರೀಶೈಲ್ ಜಗದ್ಗುರು ಇರೋದ್ರಿಂದ ಅಲ್ಲಿಂದ ಕೂಡ ಭಕ್ತರ 5ನೇ ಮತ್ತು 6ನೇ ತಾರೀಕಾಗ 2 ದಿನ ವಿಶೇಷವಾಗಿ ಬೇರೆ ಬೇರೆ ರಾಜ್ಯದಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಗುರುಗಳಿಗೆ ಹೇಳಿದರು. ಹಲವಾರು ಇವತ್ತ ವಿಶೇಷ ಓಪನಿಂಗ್ ಜೊತೆ ವಿವಿಧ ಕಾರ್ಯಕ್ರಮ ಕೂಡ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗ್ತಾರೆ. ಕಾರ್ಯಕ್ರಮ ಯಶಸ್ವಿ ಮಾಡಿ ನಮ್ಮೆಲ್ಲರೂ ಸಹಾಯ ಸಹಕಾರ ಈ ದೇವಸ್ಥಾನದಿಂದ ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದ ತಗೊಂಡ ನಾವು ಎಲ್ಲ ಗ್ರಾಮದವರು ಕೂಡಿ ಸುಮಾರು 15 ದಿನ ಹಿಂದ್ಗಡೆ ಪ್ರತಿಯೊಂದು ಇಂಗ್ಳಿ, ಚಂದೂರ್, ಮಾಂದ್ರಿ, ಅಂಕ್ಲಿ, ಎಕ್ಸಮ್ಮ, ನಂದಿ, ನೇಮ್, ಮಲ್ಲಿಕವಾಡ್, ಚಿಕ್ಕೋಡಿ ಈ ರೀತಿ ಒಂದೊಂದು ಕಮಿಟಿಗಳು ನಾವು ರಚನೆ ಮಾಡಿದ್ವು. 15 ದಿವಸದ ಕಡೆ ನಾವೆಲ್ಲ ಗುರುಗಳು ಕೂಡಿ ಪ್ರತಿಯೊಂದು ಕಮಿಟಿ, ಒಂದು ಸ್ವಾಗತ ಕಮಿಟಿ, ಒಂದು ಸ್ಟೇಜ್ ಕಮಿಟಿ, ಒಂದು ಅನ್ನದಾನ ಕಮಿಟಿ, ಒಂದು ವ್ಯವಸ್ಥಾ ಗುರುಗಳಿಗೆ ಭಕ್ತ ವ್ಯವಸ್ಥಾ ಕಮಿಟಿ, ಒಂದು ಕುಡಿ ನೀರು ಬಿಸಿಲು ಇರೋದ್ರಿಂದ ಕುಡಿ ನೀರು ಕಮಿಟಿ, ಒಂದು ಲೈಟಿಂಗ್ ಕಮಿಟಿ, ಸೆಕ್ಯೂರಿಟಿ ಕಮಿಟಿ, ಒಂದು ವಿಶೇಷ ಕಾರ್ಯ ಅಂದ್ರೆ ಕೃಷ್ಣ ಆರತಿ ಮಾಡುವಾಗ ಅಲ್ಲಿ ಯಾವುದೇ ರೀತಿ ಯಾಕಂದ್ರೆ ಸಾಕಷ್ಟು ಒಳ್ಳೆಯಲ್ಲಿ ಆ ಕಡೆ ಕಲ್ಲೋಡಿ ರೀತಿ, ಈ ಕಡೆ ಬ್ಯಾರೇಜ್ ರೀತಿ ಯಾವುದೇ ರೀತಿ ಭಕ್ತರ ಅನಾನುಕೂಲ ಆಗುವಂತ ಸುಮಾರು ಔಟ್ಸೋರ್ಸಿಂಗ್ ಮುಖಾಂತರ 200 ಸಿಬ್ಬಂದಿ ಮತ್ತು 100 ಪೊಲೀಸ್ ವಿಭಾಗದಲ್ಲಿನ SP ಅವ್ರ DC ಅವ್ರ ಪತ್ರ ಕೂಡ ಕೊಟ್ಟ ಹೆಚ್ಚಿನ ಸೆಕ್ಯೂರಿಟಿ ಕೂಡ ಈ ಭಾಗದಾಗ ಮಹೋತ್ಸವ ಮುಂತಾದ ಕಾರ್ಯಕ್ರಮಗಳ ಅಂಗವಾಗಿ ಜರುಗುತ್ತಾ ಇರುವಂತಹ ಪತ್ರಿಕಾಗೋಷ್ಠಿಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಿವಯೋಗೀಶ್ವರರಾದ ಎಲ್ಲ ಮಠಾಧೀಶರೇ, ಅನ್ನದಾನ ಶಾಸ್ತ್ರಿಗಳವರೇ, ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಈ ಭಾಗದ ಜನಪ್ರಿಯ ಶಾಸಕರು. ಆದರೆ
ಆ ಗೋಪುರಗಳ ಮೇಲೆ ಕಳಸಾರೋಹಣವನ್ನು ಮಾಡುವ ಕಾಲಕ್ಕೆ ಮಹಾಕುಂಭಾಭಿಷೇಕವನ್ನು ನೆರವೇರಿಸಬೇಕು. ಸರ್ವೇ ಸಾಮಾನ್ಯವಾಗಿ 12 ವರ್ಷಕ್ಕೊಮ್ಮೆ ಕುಂಭಾಭಿಷೇಕವನ್ನ ಕಾಮನ್ ಆಗಿ ಮಾಡಬೇಕು ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಮಹಾಕುಂಭಾಭಿಷೇಕ ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಆಗಮಗಳ ವೇದಗಳ ಸ್ಮೃತಿಗಳ ಆಧಾರದ ಮೇಲೆ ಮಾಡಲಾಗ್ತದೆ. ಯಾಕಂದ್ರೆ ವಿಭಿನ್ನ ಸಂಪ್ರದಾಯಗಳು ವಿಭಿನ್ನವಾಗಿರುವಂತಹ ಪದ್ಧತಿಗಳು इरतात. ಎಲ್ಲಾ देवस्थानाಗಳಲ್ಲಿ ಒಂದೇ राजकीय सामाजिक आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.